ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸಂಚಲನ. ಹನಿ ಟ್ರ್ಯಾಪ್ ಹಿಂದಿದ್ಯಾ ಆ ಮಹಾನಾಯಕನ ಪಾತ್ರ? ಪ್ರಕರಣ ತನಿಖೆ ನಡೆಸುವಂತೆ ರಾಜೇಂದ್ರ ರಾಜಣ್ಣ ದೂರು. ರಾಜ್ಯ ರಾಜಕಾರಣದಲ್ಲಿ ಸಚಿವ ರಾಜಣ್ಣನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ವಿಪಕ್ಷಗಳು ಗದ್ದಲವನ್ನ ಸೃಷ್ಟಿ ಮಾಡಿದ್ವು. ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಕಿಡಿಕಾರಿದ್ವು. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಅಧಿವೇಶನದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ದು, ದೂರು ಕೊಟ್ರೆ ಪ್ರಕರಣದ ತನಿಖೆ ನಡೆಸುತ್ತೇವೆ ಎಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಈ ಬೆನ್ನಲ್ಲೇ ಸಚಿವ ರಾಜಣ್ಣನ ಪುತ್ರ ರಾಜೇಂದ್ರ ಮಧುಗಿರಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ನನ್ನ ಮೇಲೆ ಹಾಗೂ ನನ್ನ ತಂದೆ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಎಂದು ಬಾಂಬ್ ಅನ್ನ ಸಿಡಿಸಿದ್ರು. ಅಲ್ಲದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಭೇಟಿಯನ್ನ ಮಾಡಿ ಹನಿ ಟ್ರ್ಯಾಪ್ ಬಗ್ಗೆ ಸಿಎಂಗೆ ದಾಖಲೆ ಸಮೇತ ಮಾಹಿತಿಯನ್ನ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಯತ್ನ ಸಂಬಂಧ ಎಲ್ಲ ಸಾಕ್ಷ್ಯಗಳನ್ನ ಸಿಎಂಗೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಸಿಎಂ ಗಮನಕ್ಕೆ ತಂದಿದ್ದೇನೆ. ಸಿಎಂ ಕಂಪ್ಲೇಂಟ್ ಕೊಡಲು ಹೇಳಿದ್ದಾರೆ. ನಾಳೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಡಿಜಿ ಮತ್ತು ಐಜಿಪಿಗೆ ದೂರನ್ನ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಸರ್, ಈಗ ನಿನ್ನೆ ಸಿಎಂನ ಭೇಟಿ ಮಾಡಿದ್ದೀರಾ, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಆಗಿರೋಂಥದ್ದು? ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ 6 ಗಂಟೆಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಅವ್ರಿಗೆ ಏನೆಲ್ಲ ಆಗಿದೆ ವಿಚಾರಗಳನ್ನ ನಾನು ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಸೊ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಆಯಿತು ಡಿ ಜಿ ಅವ್ರಿಗೊಂದು ಕಂಪ್ಲೇಂಟ್ ಕೊಡು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಒಂದು 2 ದಿವಸ ಇದಕ್ಕೆ ಸಂಬಂಧಪಟ್ಟ ಲಾಯರ್ಗಳ ಹತ್ರ ಏನೆಲ್ಲ ದಾಖಲೆಗಳಿದೆ ಅದನ್ನು ಮಾತಾಡ್ಕೊಂಡು ನಾನು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೇನೆ. ಅಲ್ಲ, ಸಿ ಎಮ್ ರಿಯಾಕ್ಷನ್ ಅಂತೇಳಿ ಜನರಲಾಗಿ ಸ್ವಲ್ಪ ಗಾಬರಿ ಆಗ್ತಾರಲ್ಲ. ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನು ನೆನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಏನೆಲ್ಲ ಇತ್ತು ಮಾಹಿತಿ ಕೊಟ್ಟಿದ್ದೀನಿ. ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ, ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ. ಸರ್, ಈಗ ಮಹಾನಾಯಕ ಅಂತ ಯಾವ ಪಾರ್ಟಿ ಮಹಾನಾಯಕ? ಯಾಕೆಂದರೆ ಈಗ ಪಾರ್ಟಿಲಿರೋರು ಎದುರ್ಕೊಳ್ಳೋವಂಥದ್ದು ದೊಡ್ಡ ವಿಚಾರ ಇರೋವಂಥದ್ದು. ಈಗ ಯಾರಾದರೂ ಒಂದು ಸೇರಬೇಕು ಅಂತಂದರೆ ಎದುರ್ಕೋತಾರೆ, ಈ ಪಾರ್ಟಿಲಿ ಹಿಂಗಿರುತ್ತಾ ಅಂತ. ಯಾರು ಸರ್ ಮಹಾನಾಯಕ ಅಂತ ಟೈಟಲ್ ಕೊಟ್ಟಿರೋದು ನೀವಪ್ಪ. ಯಾರಿದ್ದಾರೆ ಮಹಾನಾಯಕ ಅಂತ ಹೇಳಿದ್ರೆ? ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು. ಸೊ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಆಗುವಂಥದ್ದಲ್ಲ, ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗುವಂಥದ್ದು. ಯಾಕಂದರೆ ರಾಜಣ್ಣವರೊಬ್ಬ ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ. ಸೊ ಇಂಥವ್ರು ದಲಿತರ ಮೇಲೆ ಹಿಂದುಳಿದವ್ರ ಮೇಲೆ ಇಂಥ ಆಗುವಂಥದ್ದು ಒಳ್ಳೆಯದು ಬೆಳವಣಿಗೆ ಅಲ್ಲ. ಇದು ಒಂದು ಸಂದೇಶ, ಒಂದು ಒಳ್ಳೇದಲ್ಲ. ಸೊ ಅದರಿಂದ ಇದು ನಿಲ್ಲಬೇಕು ಅಂತ ಅನ್ಕೊಂಡಿರುವಂಥದ್ದು. ಅದೇ ವಿಚಾರ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಇನ್ನು ಹನಿ ಟ್ರ್ಯಾಪ್ ಯತ್ನದ ಹಿಂದೆ ಮಹಾನಾಯಕನ ಕೈವಾಡ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜಣ್ಣ ಹಿಂದುಳಿದ ದಲಿತ ನಾಯಕ, ಅವರ ಮೇಲೆ ಈ ರೀತಿ ಆಗುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದರ ಹಿಂದೆ ಯಾರೇ ಇದ್ರೂ ನಿಲ್ಬೇಕೆಂದು ರಾಜೇಂದ್ರ ರಾಜಣ್ಣ ಮಹಾನಾಯಕನ ಹೆಸರೇಳದೆ ಗುಡುಗಿದ್ರು. ಅದು ನಾನು ಗಮನಕ್ಕೆ ತಂದಿದ್ದೀನಿ. ಅದನ್ನು ನಾನು ನಾಳೆ ಡಿ ಜಿ ಅವರು ಕೊಡ್ಬೇಕಾದ್ರೆ ಇದೆಲ್ಲ ಸೇರಿಸ್ತೀನಿ. ಸರ್, ಈಗ ಪ್ರಭಾವಿ ಸಚಿವರಿದ್ದೀರಿ, ಎಲ್ಲ ಇದ್ದಾರೆ. ಈ ರೀತಿಯಾಗಿ ಪ್ರಭಾವಿಗಳಿಗೆ ಆಗಿದ್ರೆ ಕಂಡವ್ರ ಕಥೆ ಏನು ಸರ್? ಪಕ್ಷದಲ್ಲಿರುವಂತಹ ಸಚಿವರಿಗೆ ಆದರೆ ಶಾಸಕರ ಕಥೆಗಳು ಏನಂತ? ಅಲ್ಲ, ಹಿರಿಯ ಸಚಿವರ ಮೇಲಿಂತ ಅಂತ ಆದಮೇಲೆ ಈ ಸಣ್ಣ ಪುಟ್ಟ ಶಾಸಕರುಗಳು ಯಾವುದೇ ಪಕ್ಷದಲ್ಲಾದರೂ ಬಿಡೋಕ್ಕಾಗತ್ತಾ? ಈಗ ಯಾರ್ಯಾರ ಮೇಲೇನೆಲ್ಲ ಈ ಹನಿ ಟ್ರ್ಯಾಪ್ಗಳು ರೆಕಾರ್ಡಿಂಗ್ ಆಗಿರೋವಂಥದ್ದು ಭಾಳ ಜನ ಕೋರ್ಟಲ್ಲಿ ಸ್ಟೇ ತಂದರು. ಅದು ನಿಮಗೂ ಗೊತ್ತೇ ಇದೆ. ಬಾಂಬೆ ಬಾಯ್ಸ್ ಅಂತ ನೀವೆಲ್ಲ ಏನು ಕರೆದ್ರೆ ಅವರೆಲ್ಲ ಕೋರ್ಟಲ್ಲಿ ಸ್ಟೇ ತಂದರು. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಆಯಿತು. ಸೊ ಈಗ ಭಾಳ ಜನದ ಮೇಲೆ ಅವ್ರನ್ನ ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಏನೂ ಮಾಡೋಕ್ಕಾಗ್ದಲ್ಲೇ ಇದ್ದರೆ ಈ ಥರದಲ್ಲಿ ಅವ್ರನ್ನ ಕುಗ್ಗಿಸ್ಬೇಕು ಅಂತ ನಡೀತಾ ಇರುವಂಥದ್ದು ನೀವೆಲ್ಲ ನೋಡಿದ್ವಿ. ಅದೇನು ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಬೇರೆ ಪಕ್ಷದವ್ರ ಮೇಲೂ ಆಗಿದೆ. ಸೊ ಅದರಿಂದ ಇದು ಅಂತ್ಯ ಆಗಬೇಕು ಅಂತ ಅಷ್ಟೇ. ಈಗ ರಾಜಕೀಯದ ಷಡ್ಯಂತ್ರದಲ್ಲಿ ಹನಿ ಟ್ರ್ಯಾಪ್ ಒಂದು ಭಾಗ ಆಗೋಯ್ತಾ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅವ್ರು ತುಳಿಯೋದಕ್ಕೆ? ಅಲ್ಲ, ತುಳಿಯೋದಕ್ಕೆ ಹನಿ ಟ್ರ್ಯಾಪು ಭಾಗ ಅನ್ನೋದಕ್ಕಿಂತ
ಹನಿ ಟ್ರ್ಯಾಪ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಬೇಕು, ಹೌದಲ್ಲ? ಸೊ ಹನಿ ಟ್ರ್ಯಾಪ್ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಬೇಕು. ಇನ್ನು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿದ್ದ ಮಹಾನಾಯಕನ ಬಗ್ಗೆ ಮಾತನಾಡಲು ಡಿಕೆಶಿ ನಿರಾಕರಿಸಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜೇಂದ್ರ ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಮುಖ್ಯಮಂತ್ರಿಗಳನ್ನ ಯಾರು ಬೇಕಾದ್ರೂ ಭೇಟಿ ಮಾಡಿಕೊಳ್ಳಲಿ, ಅವರು ಇವರನ್ನ ಭೇಟಿ ಮಾಡಿದ್ರು, ಇವರು ಅವರನ್ನ ಭೇಟಿ ಮಾಡಿದ್ರು ಎಂದು ನನ್ನನ್ನ ಯಾಕೆ ಕೇಳ್ತೀರಾ? ಮುಖ್ಯಮಂತ್ರಿಗಳು ಅಂದಮೇಲೆ ಎಲ್ಲ ಸಚಿವರು, ಶಾಸಕರು, ಸಂಸದರು, ಸಾರ್ವಜನಿಕರು ಭೇಟಿ ಮಾಡುವುದು ಸಹಜ ಎಂದು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಅಲ್ಲದೆ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ವಿಪಕ್ಷಗಳು ಗರಂ ಆಗಿಲ್ಲ, ಇದೆಲ್ಲವೂ ಬೋಗಸ, ಯಾರು ಗರಂ ಆಗಿದ್ದಾರೆ, ಸುಮ್ಮನೆ ಸುಳ್ಳು ಸುದ್ದಿಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪವರ್ ಒಂಚೂರು ಡೌನ್ ಮಾಡೋಣ ಅಣ್ಣ, ಪವರ್ ಒಂಚೂರು ಡೌನ್ ಮಾಡಿ ಲೋಗ. ಅಣ್ಣ ಪವರ್ ಒಂಚೂರು ಡೌನ್ ಮಾಡಿ ಲೋಗ. ಎಲ್ಲ ಭೇಟಿ ಮಾಡ್ತಾರೆ. ಏಕಾಏಕಿ ಸದನದಲ್ಲಿ ಪ್ರಸ್ತಾಪ ಆಗಿದ್ದಕ್ಕೆ ಹೈಕಮಾಂಡ್ ಹಾಕಿ ಗರಂ ಆಗಿದ್ದಾರೆ. ಯಾರು ಗರಂ, ನಿಮ್ಮ ಹತ್ರ ಗರಂ ಇದೆ, ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ, ಎಲ್ಲ ಬೋಗಸ್. ಎಲ್ಲ ವಿಚಾರನೂ ಬೋಗಸ್. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನನಗೆ ಮಾತ್ರ ನಿನ್ನೆ ತಮಿಳುನಾಡು ಹೋಗಿದ್ದೆ, ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ವಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತಿಗೆ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ನಾನು KPCC ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಏನೋ ಪಾಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೇನೋ ಇದ್ರು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತ ಹೇಳಿದ್ದೆ. ನಿನ್ನೆ ಟಿವಿದವರು ಹೇಳಿದ್ದಾರೆ, ಅದೆಲ್ಲ ಇತ್ತ ಸಚಿವ KN ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದು, ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಎದ್ದಿದೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಸಚಿವ ರಾಜಣ್ಣ ಸಮರ ಸಾರಿದ್ದು, ಈ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನ ಪಡೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನ ಸಿಎಂ ನಿವಾಸ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಒಟ್ನಲ್ಲಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದು, ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಖರ್ಗೆ ಭೇಟಿ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ದಿನಕ್ಕೊಂದು ರಾಜಕೀಯ ನಾಯಕರ ಮಾತುಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ, ಆ ಮಹಾನಾಯಕ ಯಾರು ಅಂತ ಬಯಲಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.